ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಅಲ್ಲಿ ಉಪನಿಷತ್ತಿನಲ್ಲಿ ಎಲ್ಲ ವಾಕ್ ಒಬ್ಬರಿಂದ ಇನ್ನೊಬ್ಬರು ಅಭಿಮಾನಿ ದೇವತೆಗಳು, ಒಂದು 15-16 ಮಂದಿ ದೇವತೆಗಳು. ಕೊನೆಗೆ ಇಂಥವರಿಂದ ವಾಕ್ಯದಿಂದ ಇಂಥವರು ಆಶಾ ಪ್ರಾಣೋಮಯ ಆಶಾಯ ಭೂಯಾನ್, ಆಶಾಭಿಮಾನಿ ಸರಸ್ವತಿ, ಅವಳಿಗಿಂತ ಮುಖ್ಯ ಪ್ರಾಣ ಶ್ರೇಷ್ಠ. ಆಮೇಲೆ ಹೇಳಿಲ್ಲ. ಆದ್ದರಿಂದ ಏನಾಯಿತು, ನಾಮಾದ್ಯಾರಭ್ಯ ಪ್ರಾಣಾಂತಂ ಉತ್ತರೋತ್ತರ ಉತ್ತಮ, ನಾಮದಿಂದ ಆರಂಭಿಸಿ ಪ್ರಾಣನವರಿಗೆ ಹೇಳಿ ಆಮೇಲೆ ಭೂಮ ಅಂತ, ಯೋವೈ ಭೂಮ ಅಂತ, ಭೂಮ ಅಂದರೆ ಪರಮಾತ್ಮ ಅಂತ ಬ್ರಹ್ಮಸೂತ್ರದಲ್ಲಿ ಭೂಮ ಸಂಪ್ರಸಾದಾದ ಅಧ್ಯುಪದೇಶಾದ. ಭೂಮ ಅಂದರೆ ಯೋವೈ ಭೂಮ ತತ್ಸುಖಂ, ಪರಿಪೂರ್ಣ ಆನಂದರೂಪಿ, ಪ್ರಾಣನಿಗಿಂತಲೂ ಶ್ರೇಷ್ಠ, ಅವನಿಗಿಂತ ಮತ್ತೊಬ್ಬರು ಶ್ರೇಷ್ಠರೇ. ಅಧ್ಯುಪದೇಶ ಅದೇ ಭೂಮ ಅಂತಲ್ಲಿ ಹೇಳಿದ್ದು, ಪ್ರಾಣನೋ ಮತ್ತೊಬ್ಬನೋ ಅಂತ ಸಂಶಯ ಬಂದು ಪ್ರಾಣನನ್ನು ಹೇಳಿದ ಮೇಲೆ ಯೋವೈ ಭೂಮ ತತ್ಸುಖಂ ಅಂತ ಉಂಟು. ಅಲ್ಲಿಯವರೆಗೆ ಪ್ರಾಣ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠರು ಅಂತ ಹೇಳಿ ನಾಮ ವಾಕ್ ಅದಕ್ಕಿಂತ ಮತ್ತೊಬ್ಬರು ಶ್ರೇಷ್ಠರು, ಕೊನೆಗೆ ಆಶಾ ಶ್ರೇಷ್ಠಳು, ಆಶಾಕ್ಕಿಂತ ಪ್ರಾಣ ಶ್ರೇಷ್ಠ, ಪ್ರಾಣಾಭಿಮಾನಿ ಮುಖ್ಯ ಪ್ರಾಣ ಶ್ರೇಷ್ಠ, ಆಮೇಲೆ ಭೂಮ ಅಂತ ಹೇಳಿ ಅದು ಪ್ರಾಣನಿಗಿಂತಲೂ ಉತ್ತಮನಾದ ಪ್ರಯುಕ್ತ ಭೂಮ ಅಂತ ಪರಮಾತ್ಮ ಅಂತ ಸಿದ್ಧಾಂತ ಮಾಡಿದರು. ಇಲ್ಲಿ ಮಧ್ಯದಲ್ಲಿ ಸಂಶಯ, ಪ್ರಾಣನಿಗಿಂತ ಮಧ್ಯದಲ್ಲಿ ಯಾರಾದರೂ ಇದ್ದಾರೋ ಇಲ್ಲವೋ ಅಂತ. ಎಲ್ಲರಿಗಿಂತ ಮೇಲೆ ಇದ್ದಾರೆ, ಪ್ರಾಣನಿಗಿಂತಲೂ ಮತ್ತೊಬ್ಬ ಶ್ರೇಷ್ಠ ಇರಬಹುದು ಅಂತ ಸಂಶಯ. ಉಷಾ ಸ್ವಾಹ ಪರ್ಜನ್ಯ ಮಿತ್ರ ಅಗ್ನಿ ವರುಣ ಚಂದ್ರ ಪ್ರವಾಹವಾಯು ಅನಿರುದ್ಧ ಅಹಂಕಾರಿಕ ಪ್ರಾಣ ಇಂದ್ರ ಉಮಾ ರುದ್ರ ವಾಣಿ, ಇಷ್ಟು ಮಂದಿ. ಕೊನೆಗೆ ವಾಣಿ ಸರಸ್ವತಿ, ಅವಳು ಶ್ರೇಷ್ಠಳು ಅಂತ ಹೇಳಿ ಪ್ರಾಣನವರಿಗೆ ಹೇಳಿದ್ದಾರೆ. ಆ ಪ್ರಾಣನಿಗಿಂತ ಶ್ರೇಷ್ಠರಿದ್ದಾರೋ ಇಲ್ಲವೋ ಅಂತ. ಅಲ್ಲಿ ಪ್ರಾರಂಭದಿಂದ ಹೇಳಿ ನಾಮದಿಂದ ಆರಂಭಿಸಿ ಪ್ರಾಣನವರೆಗೆ ಹೇಳಿದ್ದಾರೆ. ಪ್ರಾಣನಿಗಿಂತ ಉತ್ತಮನನ್ನು ಹೇಳಿಲ್ಲ. ಹೇಳದಿದ್ದರೂ ಕೂಡ ಇವರಿಗೆಲ್ಲರಿಗಿಂತ ಒಬ್ಬರಿಗಿಂತ ಒಬ್ಬರು ಉತ್ತಮರಿದ್ದ ಮೇಲೆ ಪ್ರಾಣನಿಗಿಂತಲೂ ಕೂಡ ಒಬ್ಬ ಉತ್ತಮ ಇರಬಹುದು ಅಂತ ಒಂದು ಸಂಶಯ ಬಂತು. ಅದಕ್ಕೆ ಉತ್ತರ ಕೊಡ್ತಾರೆ, ಇಯತ್ ಆಮನನಾರು, ಇಲ್ಲಿಗೆ ಮುಕ್ತಾಯ. ಇವರಿಗಿಂತ ಉತ್ತಮರಿಲ್ಲ. ನಾಮಾದ್ಯಾರಭ್ಯ ಪ್ರಾಣಾಂತಂ ಉತ್ತರೋತ್ತರಂ ಉತ್ತಮತ್ವ ಉಕ್ತಂ ನ ಪ್ರಾಣಾತ್ ಕಿಂಚಿತ್ ಭುಜ ಉಕ್ತಂ. ಪ್ರಾಣನಿಗಿಂತ ಯಾರು ಶ್ರೇಷ್ಠ ಅಂತ ಪ್ರಶ್ನೆ ಮಾಡಿ ಇಲ್ಲಿ ಪ್ರಶ್ನೆ ಕೇಳ್ತಾರೆ. ಏನು ಅಂತ ಪ್ರತಿಯೊಂದು ಕಡೆಯಲ್ಲಿ ಕೂಡ ಅಲ್ಲಿ ಆಕೆ ಹೇಳುವುದು, अस्ति किं भगवः
ಆಶಾಯ ಭೂಯಾನ್ ಪ್ರಶ್ನೆ. ಆಸೆಗಿಂತ ದೊಡ್ಡವನಿದ್ದಾನೋ ಅಂತ ಪ್ರಶ್ನೆ. ಪ್ರಾಣನ ಆಸೆಗಿಂತ ದೊಡ್ಡವ ಅಂತ ಉತ್ತರ. ಹೀಗೆ ಉಂಟು. ಹಾಗೆ ಪ್ರಾಣಗಿಂತ ಉತ್ತಮ ಇದ್ದರೆ ಪ್ರಾಣಗಿಂತ ಉತ್ತಮ ಇದ್ದಾನೋ ಅಂತ ಪ್ರಶ್ನೆ. ಇದ್ದಾನೆ ಅಂತ ಹೇಳಬೇಕಿತ್ತು, ಹೇಳಿಲ್ಲ. ಏನು ಆಮನ ಪ್ರಾಣನವರೆಗೂ ಉತ್ತಮತ್ವ ಹೇಳಿದ್ದಾರೆ. ಆ ಪ್ರಾಣನಿಗಿಂತ ಉತ್ತಮನನ್ನು ಹೇಳಿಲ್ಲ, ಇಷ್ಟವರೆಗೆ ಮಾತ್ರ ಹೇಳಿದ್ದಾರೆ. ಪ್ರಾಣನವರೆಗೆ 15 ಮಂದಿ ಉಷಾ ಸ್ವಾಹ ಪರ್ಜನ್ಯ, ಒಬ್ಬರಿಗಿಂತ ಅಸ್ತಿಕಿಂ ನಾಮನು ಭೂಯಾನ್, ನಾಮಕ್ಕಿಂತ ಉತ್ತಮ ಇದ್ದಾನೆ ವಾಕ್ ಎಂಬುದಾಗಿ ಎಲ್ಲ ಕಡೆ ಪ್ರಶ್ನೆ ಮತ್ತು ಉತ್ತರ. ಈಗಿಂತ ಉತ್ತಮರು ಯಾರು? ಇವನು ಉತ್ತಮ. ಪ್ರಾಣನಿಗಿಂತ ಯಾರು ಉತ್ತಮ ಇದ್ದಾರೋ? ಪ್ರಶ್ನೆ ಇಲ್ಲ, ಉತ್ತರ ಇಲ್ಲ, ಅಲ್ಲಿ ಸ್ಟಾಪ್. ಒಬ್ಬರಿಗಿಂತ ಒಬ್ಬರು ಉತ್ತಮರು ಅಂತ ಹೇಳಿ ಪ್ರಾಣನವರೆಗೆ ಮಾತ್ರ ಉತ್ತಮರನ್ನು ಹೇಳಿದ್ದಾರೆ, ಅವನಿಗಿಂತ ಉತ್ತಮರನ್ನು ಹೇಳಿಲ್ಲ. ಅಂದರೆ ಪ್ರಾಣನು ಜೀವೋತ್ತಮ ಅಂತ ಸಿದ್ಧ ಆಯಿತು ಅಂತಿದ್ದು. ವಾಯುದೇವರಿಗೆ ಜೀವೋತ್ತಮತ್ವವನ್ನು ಹೇಳ್ತಕ್ಕದ್ದು ಬ್ರಹ್ಮಸೂತ್ರ. ಏನು ಆಮನನಾಥ್ ನಾಮಾದ್ಯಾರಂಭ್ಯ ಪ್ರಾಣಾಂತಂ ಉತ್ತರೋತ್ತರಂ ಉತ್ತಮತ್ವ ಮುಕ್ತಂ ನ ಪ್ರಾಣಾತ್ ಕಿಂಚಿತ್ ಭೂಯಾ ಮುಕ್ತಂ. ತಥಾಪಿ ಆಗಲಿ ಹೇಳದಿದ್ದರೂ ಕೂಡ ಯಾಕೆ ಇರಬಾರದು? ಹೇಳಿಲ್ಲ ಅಂತ ಇಲ್ಲ ಅಂತ ಆಗೋದಿಲ್ಲ ಅಂತ ಹೇಳಿದರೆ, ಪ್ರಾಣೋ ಕೇವ ಸರ್ವೇಭ್ಯೋ ಭೂಯಾನ್ ನಹಿ ಪ್ರಾಣಾದ್ ಭೂಯಾನ್ ಅಸ್ತಿ, ಪ್ರಾಣೋ ಕೇವ ಭೂಯಾನ್ ತಸ್ಮಾತ್ ಭೂಯಾನ್ ನಾಮ ಅಂತ ಪ್ರತ್ಯೇಕ ಶ್ರುತಿ ಉಂಟು. ಇಲ್ಲಿ ಪ್ರಾಣಗಿಂತ ಉತ್ತಮ ಯಾರು ಅಂತ ಪ್ರಶ್ನೆ ಉತ್ತರ ಕೊಟ್ಟಿಲ್ಲ. ಕೊಡದೇ ಇದ್ದರೂ ಕೂಡ ನಾವು ಅನುಮಾನ ಮಾಡ್ತೇವೆ. ಉಳಿದವರಿಗಿಂತ ಶ್ರೇಷ್ಠ ಇದ್ದ ಮೇಲೆ ಗುಡ್ಡಕ್ಕೆ ಗುಡ್ಡ ಅಡ್ಡವೇ. ಪ್ರಾಣಿಗಿಂತ ಮತ್ತೊಬ್ಬ ಉತ್ತಮ ಇದ್ದಾನೆ ಅಂತ ನಾವು ಅಂದಾಜು ಮಾಡ್ತೇವೆ, ಅನುಮಾನದಿಂದ ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ ಸ್ಪಷ್ಟ ವಾಕ್ಯ ಉಂಟು. ಪ್ರಾಣೋವಾವ ಸರ್ವೇಭ್ಯೋ ಭೂಯಾನ್ ನಹಿ ಪ್ರಾಣಾತ್ ಭೂಯಾನ್, ಅವನಿಗಿಂತ ಮತ್ತೊಬ್ಬ ಉತ್ತಮೇ ಇಲ್ಲ. ಪ್ರಾಣೋ ಕೇವ ಭೂಯಾನ್ ತಸ್ಮಾತ್ ಭೂಯಾನ್ ನಾಮ ಎಂಬುದಾಗಿ ಸ್ಪಷ್ಟವಾದ ವಾಕ್ಯ ಉಂಟು. ಇಯತ್ ಆಮನನಾಥ್, ಪ್ರಾಣನವರೆಗೆ ಜೀವನಲ್ಲಿ ಉಪಾಸಕರಲ್ಲಿ ಶ್ರೇಷ್ಠರು. ಪ್ರಾಣನಿಗಿಂತ ಉತ್ತಮ ಅಧಿಕಾರಿ ಇಲ್ಲ. ಯಾಕೆ? ಸ್ಪಷ್ಟವಾಗಿ ವಾಕ್ಯದಲ್ಲಿ ಪ್ರಾಣನೇ ಸರ್ವಶ್ರೇಷ್ಠ, ಅವನಿಗಿಂತ ಶ್ರೇಷ್ಠನಾದ ಅಧಿಕಾರಿ ಇಲ್ಲ ಅಂತ ಸ್ಪಷ್ಟ ವಾಕ್ಯ ಉಂಟು. ಅದನ್ನು ಪ್ರಾಣನೇ ಜೀವೋತ್ತಮ ಅಂತ ಸಿದ್ಧಾಂತ ಮಾಡಿದ್ದಾರೆ. ಅಂತರ ಭೂತಗ್ರಾಮೋತೀತಿ ಚೇತ್, ಯಾಕೆ ಅಂದರೆ ಅಂತರ ಭೂತಗ್ರಾಮವತ್ತು, ಭೂತಗ್ರಾಮ ಮಧ್ಯದಲ್ಲಿ ಎಲ್ಲ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠರಿದ್ದ ಹಾಗೆ ಇಲ್ಲಿ ಯಾಕೆ ಶ್ರೇಷ್ಠ ಇರಬಾರದು ಎಂಬುದಕ್ಕೆ ಪ್ರಾಣಾದ ಉತ್ತಮ ಭಾವೇ ಪ್ರಮಾಣ ಮುಕ್ತ. ಪ್ರಾಣನಿಗಿಂತ ಉತ್ತಮ ಇಲ್ಲ ಎಂಬುದಕ್ಕೆ ಕಾಂಟ್ರರಿ ಶ್ರುತಿ ಹೇಳಿದ್ದೇವೆ. ಬೇರೆ ಕಡೆ ಉತ್ತಮ ಇಲ್ಲ ಎಂಬುದಕ್ಕೆ ಪ್ರಮಾಣ ಇಲ್ಲ, ಉತ್ತಮ ಇದ್ದಾನೆ ಅಂತ ಪ್ರಮಾಣ ಉಂಟು. ಅಸ್ತಿಕಿಂ ಭಗವಾನ್ ಆಶಾಕ್ಕಿಂತ ಶ್ರೇಷ್ಠ ಇದ್ದಾನೋ ಅಂತ ಪ್ರಶ್ನೆ, ಪ್ರಾಣ ಇದ್ದಾನೆ ಅಂತ ಉತ್ತರ. ಬೇರೆ ಕಡೆಯಲ್ಲಿ ಒಬ್ಬರಿಗಿಂತ ಒಬ್ಬರು ಉತ್ತಮರಿದ್ದಾನೆ ಎಂಬುದಕ್ಕೆ ಪ್ರಮಾಣ ಉಂಟು. ಪ್ರಾಣನ ವಿಷಯದಲ್ಲಿ ಅವನಿಗಿಂತ ಯಾರು ಉತ್ತಮರು ಅಂತ ಪ್ರಶ್ನೆ, ಇಂಥವರು ಉತ್ತಮರು ಅಂತ ಆ ರೀತಿ ಹೇಳಿಲ್ಲ. ಮಾತ್ರವಲ್ಲದೆ ಉತ್ತಮರು ಇಲ್ಲ ಅಂತ ಸ್ಪಷ್ಟ ವಾಕ್ಯವೂ ಉಂಟು. ಆದ್ದರಿಂದ ಪ್ರಾಣನೇ ಜೀವೋತ್ತಮ, ಅಧಿಕಾರಿಗಳಲ್ಲಿ ಅವನೇ ಕೊನೆ. ಈ ರಾಮನನಾಥ್ ಅಂತರ ಗ್ರಾಮ ಭೂತಗ್ರಾಮ, ಅಲ್ಲೆಲ್ಲ ಒಬ್ಬರಿಗಿಂತ ಒಬ್ಬರು ಉತ್ತಮರು ಅಂತ ಇದ್ದ ಹಾಗೆ ಇಲ್ಲಿ ಕೂಡ ಇರಬಹುದಲ್ವ ಅಂದರೆ ತದುಕ್ತಂ, ಉತ್ತರ ಕೊಟ್ಟಾಗಿದೆ. ಅಲ್ಲಿ ಪ್ರಮಾಣ ಇದೆ, ಒಬ್ಬರಿಗಿಂತ ಒಬ್ಬರು ಉತ್ತಮರಿದ್ದಾರೆ ಅಂತ. ಪ್ರಾಣನಿಗಿಂತ ಉತ್ತಮರಿದ್ದಾರೆ ಎಂಬುದಕ್ಕೆ ಪ್ರಮಾಣ ಇಲ್ಲ, ಪ್ರಾಣನಿಗಿಂತ ಉತ್ತಮರಿಲ್ಲ ಎಂಬುದಕ್ಕೆ ಪ್ರಮಾಣ ಉಂಟು. ಎಲ್ಲ ಪ್ರಮಾಣ ಹೇಳಿದ್ದೇವೆ, ಆಕ್ಷೇಪಕ್ಕೆ ಅವಕಾಶ ಇಲ್ಲ. ಅನ್ಯಥಾ ಭೇದಾನುಪಪತ್ತಿ ರೀತಿ ಚೇತ್ ನ ಉಪದೇಶವತ್ತು. ಹಾಗಾದರೆ ಪ್ರಾಣನು ಸರ್ವೋತ್ತಮನಾದರೆ ಪರಮಾತ್ಮನು ಮುಖ್ಯ ಪ್ರಾಣ ಒಬ್ಬನೇ ಆಗಬೇಕಾಯಿತು. ಪ್ರಾಣನೇ ಸರ್ವೋತ್ತಮ, ಪರಮಾತ್ಮ ಸರ್ವೋತ್ತಮ ಅಂತ ಉಂಟು. ಮುಖ್ಯ ಪ್ರಾಣ ಮತ್ತು ಪರಮಾತ್ಮ ಐಕ್ಯವೋ ಅಂತ ಪ್ರಶ್ನೆ. ಅನ್ಯಥಾ ಭೇದಾನುಪಪತ್ತಿ, ಪ್ರಾಣನ ಸರ್ವೋತ್ತಮ ಅಂತ ಹೇಳಿದರೆ ಭೇದವೇ ಕೊಡಲಿಕ್ಕಿಲ್ಲ ಅಂತ ಹೇಳಿದರೆ ಪ್ರಾಣ ಸರ್ವೋತ್ತಮತ್ವೇ ಪರಮಾತ್ಮನ ಭೇದ ಅನುಪಪತ್ತಿ ರೀತಿಯನ್ನು ಉಪದೇಶವತ್ತು, ಉಪದೇಶ ಇದೆ, ಸುಮ್ಮನೆ ಹೇಳುವುದಲ್ಲ. ಶ್ರುತಿಯಲ್ಲಿ ಹೇಳಿದ್ದಾರೆ, ಅನ್ಯೇ ಪ್ರಾಣಸ್ಯ ಉತ್ತಮತ್ವ ತಸ್ಮಾತ್ ಪರಮಾತ್ಮನ ಉತ್ತಮತ್ವ ಉಪದಿಷ್ಟಂ. ಶ್ರುತಿಯಲ್ಲಿ ಹೇಳಿದೆ, ಎಲ್ಲರಿಗಿಂತ ಪ್ರಾಣ ಶ್ರೇಷ್ಠ, ಪ್ರಾಣನಿಗಿಂತ ಪರಮಾತ್ಮ ಶ್ರೇಷ್ಠ ಅಂತ ವಾಕ್ಯ ಉಂಟು. ಅದರಿಂದ ಪ್ರಮಾಣ ಅನುಸಾರ ಅಂಗೀಕಾರ ಮಾಡಬೇಕು, ಬರೀ ಕಲ್ಪನೆ ಮಾಡ್ತಾ ಹೋಗಬಾರದು. ಪ್ರಾಣ ಸರ್ವೋತ್ತಮ ಹೌದು, ಅಧಿಕಾರಿಗಳಲ್ಲಿ ಸರ್ವೋತ್ತಮ. ಯಾಕೆ ಪ್ರಾಣನಿಗಿಂತಲೂ ಯೋ ವೈ ಭೂಮ ತತ್ಸುಖಂ,
ಅವನಿಗಿಂತ ಉತ್ತಮರು ಯಾರೂ ಇಲ್ಲ ಅಂತ ಭೂಮಿರೂಪಿಯಾದ ಪರಮಾತ್ಮನನ್ನು ಸರ್ವೋತ್ತಮ ಅಂತ ಹೇಳಿದ್ದಾರೆ. ಆದ್ದರಿಂದ ಪ್ರಮಾಣ ಶ್ರುತಿ ಇದ್ದ ಪ್ರಯುಕ್ತ ಪ್ರಾಣನಿಗಿಂತ ಉತ್ತಮರಾದ ಅಧಿಕಾರಿಗಳಿಲ್ಲ. ಸರ್ವೋತ್ತಮ ಪರಮಾತ್ಮ ಎಂಬುದಕ್ಕೆ ಪ್ರಮಾಣ ಉಂಟು. ಅದು ಮುಖ್ಯ ಪ್ರಾಣನಿಗಿಂತ ಪರಮಾತ್ಮನಿಗೆ ಭೇದ ಮತ್ತು ಉತ್ತಮತ್ವ ಒಪ್ಪಿಕೊಳ್ಳಬೇಕು. ನ ಇತ್ತೀಚೆಯನ್ನ ಹಾಗೆಲ್ಲ ಅಲ್ಲಿ ಒಂದು ಪಕ್ಷದಲ್ಲಿ ಪ್ರಾಣನಿಗಿಂತ ಪರಮಾತ್ಮ ಉತ್ತಮವಾದನಿಗೆ ಹ್ಯಾ ವಾಕ್ಯ ಇರಬೇಕಿತ್ತು. ಅಲ್ಲೆಲ್ಲ ಅಸ್ತಿ ಭಗವಃ ನಾಮನೋವಾಯ ಭೂಯ, ನಾಮವನ್ನು ಹೇಳಿ ನಾಮಕ್ಕಿಂತ ಶ್ರೇಷ್ಠ ಉಂಟೋ ವಾಗ್ವಾವ ನಾಮನೋ ಭೂಯಸಿ, ವಾಕ ನಾಮಕ್ಕಿಂತ ಶ್ರೇಷ್ಠ. ಆಶಾಕ್ಕಿಂತ ಶ್ರೇಷ್ಠ ವಸ್ತು ಉಂಟೋ ಪ್ರಾಣೋವಾವ ಆಶಾಯ ಭುವ. ಆಶಾ ಅಂದರೆ ಆಶಾಭಿಮಾನಿ, ಸರಸ್ವತಿಗಿಂತ ಶ್ರೇಷ್ಠ ವ್ಯಕ್ತಿ ಇದ್ದಾರೋ ಪ್ರಾಣೋವಾವ ಆಶಾಯ ಭೂಯ, ಪ್ರಾಣ ಶ್ರೇಷ್ಠ. ಪ್ರಶ್ನೆ ಉತ್ತರ ಉಂಟು. ಪ್ರಾಣನಿಗಿಂತ ಪರಮಾತ್ಮ ಶ್ರೇಷ್ಠ ಆದರೆ ಅಸ್ತಿವಾವ ಭಗವಾನ್ ಪ್ರಾಣಾದ ಭೂಯಾನ್, ಪ್ರಾಣನಿಗಿಂತ ಉತ್ತಮನಿದ್ದಾನೋ ಪರಮಾತ್ಮ ಪ್ರಾಣನಿಗಿಂತ ಉತ್ತಮ ಅಂತ ಉತ್ತರ ಇಲ್ಲ. ಪ್ರಾಣನನ್ನು ಉತ್ತಮ ಅಂತ ಹೇಳಿ ಅವನಿಗಿಂತ ಉತ್ತಮ ಪರಮಾತ್ಮ ಅಂತ ಅಲ್ಲಿ ಪ್ರಶ್ನೆ ಇಲ್ಲ, ಉತ್ತರವೇ ಇಲ್ಲ. ಅದರಿಂದ ಪ್ರಾಣನೇ ಸರ್ವೋತ್ತಮ, ಅಲ್ಲಿಗೆ ಮುಗಿದು. ಪ್ರಾಣನಿಗಿಂತ ಪರಮಾತ್ಮ ಮತ್ತೊಬ್ಬ ಸರ್ವೋತ್ತಮ ಅಂತೂ ಇದ್ದರೆ ಅಲ್ಲಿ 15 ಕಡೆಗಳಲ್ಲಿ ಕೂಡ ಅವನಿಗಿಂತ ಮತ್ತೊಬ್ಬ ಶ್ರೇಷ್ಠ ಉದ್ದಾನ ಅಂತ ಪ್ರಶ್ನೆ ಇದ್ದಾನೆ ಅಂತ ಉತ್ತರ. ಇಲ್ಲಿ ಮಾತ್ರ ಉತ್ತಮ ಅಂತ ಹೇಳಲೇ ಇಲ್ಲ. ಆದ್ದರಿಂದ ಪ್ರಾಣನೇ ಸರ್ವೋತ್ತಮ ಅಂತ ಪೂರ್ವಪಕ್ಷ ಗಟ್ಟಿಯಾಯಿತು. ಅದಕ್ಕೆ ಹೇಳ್ತಾರೆ ನ ಇತ್ತೀಚೆಗೆ ನ, ಪ್ರಾಣನಿಗಿಂತ ಪರಮಾತ್ಮ ಉತ್ತಮ ಅಲ್ಲ ಹಾಗೆಲ್ಲಿ ಹೇಳಿಲ್ಲ ಅಂತ ಹೇಳಿದರೆ ಉತ್ತಮ ಪ್ರಾಣಾತ್ ಪರಮಾತ್ಮನ ಉತ್ತಮತ್ವ ಅಲ್ಲಿ ಹೇಳದಿದ್ದರೂ ಕೂಡ ಅಧ್ಯಯನ ಮಾಡಬೇಕು ಅಂತ. ಪ್ರಾಣನಿಗಿಂತ ಉತ್ತಮ ಇದ್ದಾನೋ ಅಂತ ಪ್ರಶ್ನೆ, ಇದ್ದಾನೆ ಅಂತ ಉತ್ತರ. ಹೇಳದೇ ಇದ್ದರೂ ಕೂಡ ಅಧ್ಯಯನ ಮಾಡಬೇಕು. ವ್ಯತಿಹಾರ ವಿಷಯಮಿಷಂತಿ ಇತರವತ್, ಅಧ್ಯಯನ ಮಾಡಬೇಕೆಂಬುದಕ್ಕೆ ಏನು ಆಧಾರ? ಅಧ್ಯಯನದಲ್ಲಿ ಪ್ರಮಾಣ ಏನು? ಸುಮ್ಮನೆ ಅಧ್ಯಯನ ಮಾಡೋದು. ವಿಷಯಮಿಷಂತಿ ಅಲ್ಲಿ ಏಷತುವ ಅತಿವದತಿ, ಪ್ರಾಣೇನ ಅತಿವದತಿ, ಭೂಮನನ್ನು ಪ್ರಾಣನಿಗಿಂತ ಉತ್ತಮ ಅಂತ ಯಾರು ತಿಳ್ಕೊಳ್ತಾನೋ ಅವನು ಅತಿಶಯಿತವಾದ ವಸ್ತುವನ್ನು ತಿಳ್ಕೊಂಡಂತೆ ಎಂಬುದಾಗಿ ಮುಖ್ಯವಾಗಿ ಪ್ರಾಣನ್ನು ಯಾರು ತಿಳ್ಕೊಂಡಿದ್ದಾನೋ ಅವನು ಅತಿವಾದಿ ಅಂತ ಹೇಳಿದರು. ಪ್ರಾಣನನ್ನು ತಿಳ್ಕೊಂಡವನು ಅತಿವಾದಿ, ಸರ್ವೋತ್ತಮನಾದ ವಸ್ತುವನ್ನು ತಿಳ್ಕೊಂಡವ. ಏಷತ್ವ ಅತಿವದತಿ ಸತ್ಯೇನ ಅತಿವದತಿ, ಸತ್ಯರೂಪಿಯಾದ ವಸ್ತುವನ್ನು ತಿಳ್ಕೊಂಡ್ರೆ ಅವನು ಮತ್ತಷ್ಟು ಅತಿಶಯವಾದಿ ಅಂತ ಅದೇನು ಸೂಚನೆ ಕೊಟ್ಟಿದ್ದಾರೆ. ಪ್ರಾಣನೂ ಅತಿವಾದಿ, ಪ್ರಾಣನನ್ನು ಯಾರು ತಿಳ್ಕೊಳ್ತಾನೆ ಅತಿವಾದಿ ಅರ್ಥ ಸರ್ವೋತ್ತಮ ವಸ್ತುವನ್ನು ತಿಳ್ಕೊಂಡವ ಅಂತ ಅರ್ಥ. ಈ ಸತ್ಯ ವಸ್ತುವನ್ನು ತಿಳ್ಕೊಂಡವನು ಏಷತ್ತು ಇನ್ನೂ ಹೆಚ್ಚಿನ ಅತಿವಾದಿ. ಪ್ರಾಣನನ್ನು ತಿಳ್ಕೊಂಡವನು ಅತಿವಾದಿ, ಇವನಾದರೂ ಏಷತ್ವ ಅತಿವದತಿ ಮತ್ತು ಶ್ರೇಷ್ಠ ಇತ್ತು ಶಬ್ದವಾಗಿದೆ, ಇನ್ನೂ ವಿಶೇಷವಾದ ಅತಿವಾದಿ ಅಂತ ಹೇಳಿದ್ದರಿಂದ ಪ್ರಾಣನಿಗಿಂತ ಪರಮಾತ್ಮ ಸತ್ಯರೂಪಿಯಾದ ಪರಮಾತ್ಮ ಶ್ರೇಷ್ಠ ಅಂತ ಬಾಯಿಬಿಟ್ಟು ಹೇಳಿಲ್ಲ. ಆದರೆ ಏಷತ್ವ ಅತಿವದತಿ, ಇವನಾದರೂ ಪ್ರಾಣನನ್ನು ತಿಳ್ಕೊಂಡವನು ಅತಿವಾದಿ, ಸತ್ಯವನ್ನು ತಿಳ್ಕೊಂಡವನು ಮತ್ತಷ್ಟು ಅತಿವಾದಿ ಅಂತ ಹೇಳಿದ್ದರಿಂದ ನೀವು ಅಲ್ಲಿ ಅಧ್ಯಯನ ಮಾಡಬೇಕು, ಪ್ರಶ್ನೆ ಉತ್ತರ ಸೇರಿಸಿಕೊಳ್ಬೇಕೆಂಬುದನ್ನು ಏಷತ್ವ ವಿಷಮಿಷಂತಿ ಇತರವತ್, ಪ್ರಾಣನನ್ನು ಅತಿವಾದಿ ಎಂದು ಹೇಳಿದಂತೆ ಸತ್ಯವನ್ನು ಯಾರು ತಿಳ್ಕೊಂಡಿದ್ದಾನೋ, ಸತ್ಯರೂಪಿಯಾದ ವಸ್ತುವನ್ನು ಯಾರು ತಿಳ್ಕೊಂಡಿದ್ದಾನೋ, ಇನ್ನು ಏಷತ್ವ ಎಂಬುದಾಗಿ ಮತ್ತಷ್ಟು ವಿಶೇಷವಾದ ಅತಿಶಯವಾದಿ ಅಂತ ಹೇಳಿದ್ದರಿಂದ ಏನು ಸಿದ್ಧ ಆಯಿತು? ಪ್ರಾಣನಿಗಿಂತ ಯಾರು ಶ್ರೇಷ್ಠ ಅಂತ ಪ್ರಶ್ನೆ ಉತ್ತರ ಅಧ್ಯಯನ ಮಾಡಬೇಕು ಅಂತೇಳಿ ವ್ಯತಿಹಾರ ವಿಷಮಿಷಂತಿ ಇತರವತ್, ಅಧ್ಯಯನ ಮಾಡಬೇಕು. ಯಾಕೆ ವಿಷಮಿಷಂತಿ ಏಷತ್ವ ಅತಿವದತಿ ಅಂತ ವಿಶೇಷಣ ಕೊಟ್ಟಿದ್ದಾರೆ, ವಿಶೇಷವನ್ನು ಹೇಳಿದ್ದಾರೆ. ಇತರವತ್ ಪ್ರಾಣನನ್ನು ತಿಳ್ಕೊಂಡವನು ಅತಿವಾದಿ ಅಂತ ಹೇಳಿದಂತೆ ಇಲ್ಲಿ ಸತ್ಯವನ್ನು ತಿಳ್ಕೊಂಡವನು, ಸತ್ಯರೂಪಿಯಾದ ವಸ್ತುವನ್ನು ತಿಳ್ಕೊಂಡವನು ಮತ್ತಷ್ಟು ಹೆಚ್ಚಿನ ಅತಿಶಯಿತವಾದಿ ಅಂತ
ವಿಶೇಷಣ ಕೊಟ್ಟ ಪ್ರಯುಕ್ತ ವ್ಯತಿಗಾರ ಅಧ್ಯಯನ ಮಾಡಬೇಕು ಅಂತ ಸಿದ್ಧ ಆಯಿತು ಅಂತ ವ್ಯಾಖ್ಯಾನ ಮಾಡ್ತಾರೆ. ವ್ಯತಿಹಾರ ಅಂದರೆ ಅಧ್ಯಾಹಾರ. ಯಥಾ ಇತರೇಶು ವಿಶೇಷಣ ಪ್ರಾಣನನ್ನು ಅತಿವಾದಿ ಅಂತ ಹೇಳಿದಂತೆ ಸತ್ಯವನ್ನು ತಿಳ್ಕೊಂಡವನು ಮತ್ತಷ್ಟು ಅತಿವಾದಿ ಅಂತ ಹೇಳಿದ್ದಾರೆ. ಉತ್ತಮೋತ್ತಮ ದೇವಾನಾಂ ಮುಕ್ತಾವಪಿ ಮಾನಮಾತ್ ತೇಭ್ಯ ಪ್ರಾಣಸ್ಯ ತಸ್ಮಾತ್ ನಿತ್ಯ ಮುಕ್ತಸ್ಯ ವೈಹರಿ ಅಂತ ಇದಕ್ಕೆ ಸರಿಯಾಗಿ ಸ್ಪಷ್ಟವಾದ ಪ್ರಮಾಣ ಉಂಟು. ದೇವತೆಗಳಿಗೆ ಉತ್ತಮತ್ವ ಉಂಟು ಮುಕ್ತಿಯಲ್ಲಿಯೂ ಮಾನವರನ್ನು ಕುರಿತು. ಮಾನವರಿಗಿಂತ ದೇವತೆಗಳು ಮುಕ್ತಿಯಲ್ಲಿಯೂ ಕೂಡ ಸಾಮ್ಯ ಇಲ್ಲ, ಉತ್ತಮರು. ತೇಭ್ಯ ಪ್ರಾಣಸ್ಯ ಆ ದೇವತೆಗಳಿಂದ ಪ್ರಾಣ ಉತ್ತಮ. ತಸ್ಮಾತ್ ನಿತ್ಯ ಮುಕ್ತಸ್ಯ ವೈಹರಿ ನಿತ್ಯ ಮುಕ್ತನಾದ ಪರಮಾತ್ಮನು ಮತ್ತು ಉತ್ಕೃಷ್ಟ ಎಂಬುದಾಗಿ ಪ್ರತ್ಯೇಕ ಪ್ರಮಾಣ ಇದೆ. ಇಲ್ಲಿ ಸಾಮಾನ್ಯವಾಗಿ ಏಷತ್ವ ಅತಿವದತಿ ಅಂತ ಹೇಳಿದರೂ ಸ್ಪಷ್ಟವಾದ ಪ್ರಮಾಣ ಬೇರೆ ಕಡೆ ಇದೆ. ಇಲ್ಲಿ ಅಸ್ಪಷ್ಟವಾಗಿದೆ, ಬಾಯಿಬಿಟ್ಟು ಕೇಳಿಲ್ಲ. ಏಷತ್ವ ಅತಿವದತಿ ಅಂತ ಹೇಳಿದ್ದರಿಂದ ಪ್ರಾಣನನ್ನು ತಿಳ್ಕೊಂಡವನಿಗಿಂತಲೂ ಆ ಪರಮಾತ್ಮವನ್ನು ತಿಳ್ಕೊಂಡವನು ಮತ್ತಷ್ಟು ದೊಡ್ಡ ಅತಿವಾದಿ ಅಂತ ಹೇಳಿದ್ದರಿಂದ ಅರ್ಥಾತ್ ಪ್ರಾಣನಿಗಿಂತ ಪರಮಾತ್ಮ ಶ್ರೇಷ್ಠ ಅಂತ ಸೂಚನೆ ಮಾತ್ರ ಆಯಿತು. ಸ್ಪಷ್ಟವಾದ ವಾಕ್ಯ ಬೃಹತ್ತಂತ್ರದಲ್ಲಿ ಉತ್ತಮತ್ವಮ್ಯ ದೇವಾನಾಂ ಮುಕ್ತಾವಪಿ ಮಾನವಾತ್ ತೇಭ್ಯ ಪ್ರಾಣಸ್ಯ ತಸ್ಮಾತ್ ನಿತ್ಯ ಮುಕ್ತಸ್ಯ ವೈಹರಿ ಅಂತ ವಾಕ್ಯ ಉಂಟು. ತಿಳಿದಿದೆ. ಹಾಗಾದರೆ ಅಲ್ಲಿ ಮತ್ತೆ ಸತ್ಯ, ಕೃತಿ, ನಿಷ್ಠ, ಜ್ಞಾನ ಎಲ್ಲರನ್ನೂ ಹೇಳಿದ್ದಾರೆ ಉತ್ತಮರು ಅಂತ. ಪ್ರಾಣ ಹೇಳಿದ ಮೇಲೆ ಅಲ್ಲಿ ನೀವು ಅಧ್ಯಯನ ಮಾಡ್ತಾ ಹೋದರೆ ಸತ್ಯ, ಕೃತಿ, ನಿಷ್ಠ, ಜ್ಞಾನ 5 ರೂಪಗಳು ಹೇಳಿದ್ದಾರೆ. ಎಷ್ಟು ಮಂದಿ ಉತ್ತಮರಾಯಿತು? ಅನೇಕರು ಉತ್ತಮರನ್ನು ಒಪ್ಪಿಕೊಳ್ಳಬೇಕಾಯಿತು. ಕೃತಿ ನಿಷ್ಠ ಜ್ಞಾನಮಿತ್ಯಾದೀನಾಂ ಭೇದಾತ್ ಬಹವಃ ಉತ್ತಮ ಇತಿ ಚೇತ್ ಸೈವ ಹಿ ಸತ್ಯಾದಯ. ಮುಂದೆ ಸತ್ಯ, ಜ್ಞಾನ, ಕೃತಿ ಎಲ್ಲ ಒಂದೇ ರೂಪ, ಭಗವಂತನಂತೆ ರೂಪ, ಅದು ಬೇರೆ ಬೇರೆ ಇಲ್ಲ. ಅಲ್ಲಿಯವರೆಗೆ ಒಬ್ಬರಿಗಿಂತ ಒಬ್ಬರು ಉತ್ತಮರು, ಪ್ರಾಣನವರೆಗೆ. ಆಮೇಲೆ ಸತ್ಯ ಅತಿವಾದಿ ಅಂತ, ಮುಂದೆಲ್ಲ ಸತ್ಯ, ಜ್ಞಾನ, ನಿಷ್ಠ, ಕೃತಿ ಎಲ್ಲ ಭಗವಂತನಂತೆ ಬೇರೆ ರೂಪಗಳು, ಹೊರತು ಅನೇಕ ಬೇರೆ ವ್ಯಕ್ತಿಗಳಲ್ಲ. ಆದ್ದರಿಂದ ಭಗವಂತನ ಬಹುರೂಪಗಳನ್ನು ಹೇಳಿ ಎಲ್ಲ ರೂಪಗಳು ಪರಮಾತ್ಮನೇ, ಅವರು ಎಲ್ಲರಿಗಿಂತ ಉತ್ತಮರು ಅಂತ ಅರ್ಥ, ಹೊರತು ಅನೇಕ ಉತ್ತಮರಾಗುವುದಿಲ್ಲ. ಮುಂದಿನ ಶಬ್ದಗಳಲ್ಲಿ ಅಹಂ, ಆತ್ಮ, ಅಹಂ ಮುಂತಾದ ಶಬ್ದ ಉಂಟು. ಇದೆಲ್ಲವೂ ಕೂಡ ಭಗವದ್ವಾಚಕ. ಸೈವಹಿ ಸತ್ಯಾದಯ, ಸತ್ಯ, ಜ್ಞಾನ, ನಿಷ್ಠ, ಕೃತಿ, ಅಹಂ ಎಲ್ಲ ಶಬ್ದಗಳಿಂದ ಸೈವ ಒಬ್ಬನೇ ಪರದೇವತೆಯಾದ ಪರಮಾತ್ಮನನ್ನು ಹೇಳಿದ್ದು. ಸತ್ಯ ಅದು ಮತ್ತೆ ಅದು ವಿಚಾರ ಮಾಡ್ತಾರೆ. ಸತ್ಯಾದಿ ಗುಣ ತಸ್ಯ ಏವ ಪರದೇವತಾಯ ಸ್ವರಭೂತ. ಸತ್ಯಾದಿ ಗುಣ ಸ್ವರೂಪ ಹೇಳಿದ್ದಾರೆ, ಅದು ಭಗವಂತನಂತೆ ಬೇರೆ ಬೇರೆ ರೂಪಗಳು. ನಾಮಾದಿ ಪ್ರಾಣ ಪರ್ಯಂತಾತ್ ನಾಮನಿಂದ ಪ್ರಾಣದವರೆಗೆ ಯಾರು ಪ್ರಾಣಾದಿ ನಾಮಾದಿ ಪ್ರಾಣ ಪರ್ಯಂತಾತ್ ಯಾರು ಇವು ಅಧಿ, ನಾಮಕ್ಕಿಂತ ಪ್ರಾಣದವರೆಗಿನ ಎಲ್ಲರಿಗಿಂತ ಯಾರು ಇವು ಅಧಿ ಉತ್ತಮನು. ಆ ಸತ್ಯಾದಿ ರೂಪವನ್ನು, ಸತ್ಯ, ಜ್ಞಾನ, ನಿಷ್ಠ ಮುಂತಾದ ರೂಪವುಳ್ಳ ತಸ್ಮೈ ನಮೋ ಭಗವತೆ ವಿಷ್ಣುವೇ ಸರ್ವಜಿಷ್ಠವೇ ಅಂತ ಬ್ರಹ್ಮತರ್ಕದಲ್ಲಿ ಸ್ಪಷ್ಟಪಡಿಸ್ತಾರೆ. ಉಪನಿಷತ್ತಿನಲ್ಲಿ ಅಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಾಣನನ್ನು ಹೇಳಿ ಮುಂದೆ ಸತ್ಯಾದಿ ರೂಪಗಳು ಹೇಳಿದ್ದಾರೆ. ಅಲ್ಲಿಯವರೆಗೆ ಅಧಿಕಾರಿಗಳು ತಾರತಮ್ಯ, ಅವರಿಗಿಂತ ಉತ್ತಮ ಯಾರು? ಅವನು ಸತ್ಯ, ಜ್ಞಾನ, ನಿಷ್ಠ ಮುಂತಾದ ರೂಪವುಳ್ಳ ಭಗವಂತ ಒಬ್ಬನೇ. ತಸ್ಮೈ ನಮೋ ಭಗವತೆ ವಿಷ್ಣುವೇ ಸರ್ವಜಿಷ್ಠವೇ ಅಂತ ಹೇಳಿ ಅವುಗಳಿಗೆ ಭೇದ ಇಲ್ಲ, ಅದೆಲ್ಲ ಭಗವಂತನ ಬೇರೆ ರೂಪಗಳು ಅಂತ ಸ್ಪಷ್ಟ ಪ್ರಮಾಣ ಇದೆ. ಸತ್ಯಾದ್ಯ ಅಹಮಾತ್ಮಾಂತಹ ಯದ್ಗುಣ ಸಮುದೀರಿತ ತಸ್ಮೈ ನಮೋ ಭಗವತೆ ಯಸ್ಮಾದೇವ ವಿಮುಚ್ಯತೆ. ಇದೊಂದು ಅಧ್ಯಾತ್ಮ. ಎಷ್ಟು ಪ್ರಮಾಣಗಳನ್ನು ಆಚಾರ್ಯರು ಸಂಗ್ರಹ ಮಾಡಿದ್ದಾರೆ.
ಎಲ್ಲದಕ್ಕೂ ಸರಿಯಾಗಿ ಪ್ರಮಾಣ, ಸತ್ಯದಿಂದ ಆತ್ಮದವರೆಗೆ ಅಹಂ ಆತ್ಮ ಎಲ್ಲವೂ ಕೂಡ ಭಗವದ್ ರೂಪಗಳು. ಅಂಥ ಭಗವಂತನೇ ನಮಸ್ಕಾರ ಅಂತ ಇಲ್ಲಿ ಅಲ್ಲಿ ಹೇಗೆ ಉಂಟು, ಅಹಂ ಆತ್ಮ ಸಯವಾದಸ್ತಾತ್ ಸ ಉಪರಿಷ್ಟಾತ್ ಸ ದಕ್ಷಿಣದ ಸರ್ವವ್ಯಾಪ್ತ ಅಂತ ಹೇಳಿದ್ದಾರೆ. ಅಹಂ ಅಂದರೆ ಅಹಮರ್ಥ ಎಲ್ಲ ಕಡೆ ವ್ಯಾಪ್ತವೋ ಅಲ್ಲಿ ಅದನ್ನೆಲ್ಲ ಹೇಳುವಾಗ ಆ ರೂಪ ಆ ಸತ್ಯ ಅಹಂ ಆತ್ಮ ಸಯವಾದಸ್ತಾತ್ ಕೆಳಗೂ ಇದ್ದಾನೆ, ಮೇಲೆ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ ಅಂತ ಸರ್ವವ್ಯಾಪಕ ಅಂತ ವರ್ಣಿಸಿದ್ದಾರೆ. ಅದೆಲ್ಲ ಭಗವಂತನ ವರ್ಣನೆ, ಅದು ಪರಮಾತ್ಮಗೆ ಸಂಬಂಧಪಟ್ಟ ಗುಣಗಳನ್ನೇ ಹೇಳಿದ್ದಾರೆ. ಆದ್ದರಿಂದ ಅಷ್ಟು ಕಡೆಗಳಲ್ಲಿಯೂ ಕೂಡ ಹೇಳಿದ್ದು ಒಬ್ಬನೇ ಭಗವದ್ ರೂಪ. ಸೈವೈ ಸತ್ಯಾದೇಹ, ಅದಕ್ಕೆ ಪ್ರಮಾಣ ಅಧ್ಯಾತ್ಮ ಮತ್ತು ಬ್ರಹ್ಮತರ್ಕದ ಆಧಾರ ಕೊಟ್ಟು ಅಲ್ಲಿ ನಾಮದಿಂದ ಪ್ರಾಣನವರೆಗೆ ಅಧಿಕಾರಿಗಳು. ಆಮೇಲೆ ಅತಿವದತಿಯಿಂದ ಪ್ರಾರಂಭ ಮಾಡಿದರು ಸತ್ಯನನ್ನು. ಮುಂದಿನ ರೂಪ ಎಲ್ಲ ರೂಪಗಳು ಭಗವದ್ ರೂಪಗಳು, ಅವುಗಳಿಗೆ ಭೇದ ಇಲ್ಲ. ಅದು ಅವನು ಎಲ್ಲ ಸರ್ವವ್ಯಾಪಕ ಅಂತ ಹೇಳಿ ಸೈವ ಅಧಸ್ತಾತ ಉಪರಿಷ್ಟಾತ್ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತೆಲ್ಲ ವರ್ಣನೆ ಮಾಡಿದ್ದಾರೆ. ಆ ವರ್ಣನೆ ನೋಡುವಾಗಲೂ ಕೂಡ ಅದು ಮತ್ಯಾರು ಅಲ್ಲ ಪರಮಾತ್ಮ ಅಂತ ಸ್ಪಷ್ಟ ಆಗ್ತದೆ ಎಂಬುದಾಗಿ ಉಪನಿಷತ್ತಿಗೆ ಯಾವ ರೀತಿ ಅರ್ಥ ಮಾಡಬೇಕೆಂಬುದನ್ನು ಬ್ರಹ್ಮಸೂತ್ರವೇ ಸ್ಪಷ್ಟವಾಗಿ ಹೇಳಿದೆ. ಸೈಮಯಿ ಸತ್ಯಾದೇಹ ಸತ್ಯಾದಿಗುಣ ತಸ್ಯಾಯವ ಪರದೇವತಾಯ ಸ್ವರೂಪಭೂತ ಎಲ್ಲ ಆಯಿತು. ಇಷ್ಟು ಅಧಿಕಾರಿಗಳನ್ನು ಹೇಳಿ ಪರಮಾತ್ಮನನ್ನು ಹೇಳಿದ್ವಿ. ಲಕ್ಷ್ಮಿಯನ್ನು ಬಿಟ್ಟೇ ಬಿಟ್ರಿ, ಅಲ್ಲಿ ಇಲ್ಲ ಇಲ್ಲಿ ಇಲ್ಲ. ಅಧಿಕಾರಿ ವರ್ಗದಲ್ಲಿ ಪ್ರಾಣನೇ ಕೊನೆ, ಮುಂದೆ ಪರಮಾತ್ಮನೇ. ತಾಯಿಯನ್ನೇ ಮರೆತೇ ಬಿಟ್ಟಿದ್ದೀರಿ ಅಂತ ಆಕ್ಷೇಪ. ಪ್ರಕೃತಿಯರಪಿ ಜನ್ಮಾದೇಹಿ ಸಂಸಾರ ಪ್ರಾಪ್ತಿ ಕಿಮಿತಿ ನಾಮಾದಿ ಶಪಾಠ, ಅವಳಿಗೂ ಕೂಡ ಉತ್ಪತ್ತಿ ಉಂಟು. ಯಾಕೆ ಎಂದರೆ ಸೀತಾ ರುಕ್ಮಿಣಿಯಾದ ಅವತಾರ ಉಂಟು, ಜನ್ಮ ಉಂಟು, ಸಂಸಾರ ಇದೆ, ವಿವಾಹ ಆಗಿದೆ, ಮಕ್ಕಳಾಗಿದ್ದಾರೆ. ನಾಮಾದಿಗಳಲ್ಲಿ ಸೇರಿಸಲೇ ಇಲ್ಲ. ಯಾಕೆ? ಕಾಮಾದ ಇತರತ್ರ ತತ್ರ ಆಯತನಾದಿಭ್ಯ, ಅವಳು ತನ್ನ ಇಚ್ಛೆಯಿಂದಲೇ ವೈಕುಂಠದಲ್ಲಿದ್ದಾಳೆ. ಅವತಾರ ಮಾಡುವಾಗ ಅವಳ ಸ್ವೇಚ್ಛೆ, ಯಾರ ಬಂಧನಕ್ಕೆ ಒಳಪಟ್ಟು ಮಾಡುವುದಲ್ಲ. ಸ್ವೇಚ್ಛೆಯಿಂದಲೇ ವೈಕುಂಠದಲ್ಲಿ ಸ್ವೇಚ್ಛೆಯಿಂದಲೇ ಅವತಾರ ಗ್ರಹಣ ಮಾಡುವವಳು. ಆದ್ದರಿಂದ ಭಾಷ್ಯ ಕಾಮಾತ್ ಇಚ್ಛೆ, ತನ್ನ ಇಚ್ಛೆಯಂತೆ ಇತರತ್ರ ತತ್ರ ಚ, ತತ್ರ ಮೂಲ ಸ್ಥಾನದಲ್ಲಿಯೂ ಇತರತ್ರ ಲೋಕದಲ್ಲಿಯೂ ಕಾಮಾತ್ ತನ್ನ ಇಚ್ಛೆಯಿಂದಲೇ ಅವಳು ಅವತಾರ ತಾಳುವುದು. ಮತ್ತೊಲ್ಲದೆ ಅವಳು ಸರ್ವಾಯತನ ಸರ್ವಕಾಲ ಸರ್ವೇಚ್ಛ ನ ಸರ್ವಜ್ಞಾನ ನ ಸರ್ವಜ್ಞ ನ ಬದ್ಧ ಬಂಧಿಕ ಶೇಷ ಪ್ರಕೃತಿ, ಬಂಧನ ಇಲ್ಲ. ಅವಳು ಬಂಧಿಕ, ಬಂಧನ ಮಾಡುವವಳು ಮತ್ತೊಬ್ಬರಿಗೆ, ಅವಳಿಗೆ ಬಂಧನ ಇಲ್ಲ. ಶೇಷ ಪ್ರಕೃತಿ ಅವಿಕೃತಿ, ಅವಳು ಪ್ರಕೃತಿ, ಅವಳಿಗೆ ವಿಕಾರವೇ ಇಲ್ಲ. ಅವಳು ತನ್ನ ಇಚ್ಛೆಯಿಂದಲೇ ಎಲ್ಲ ಕಡೆ ಅವತಾರ ಮಾಡೋದು. ಸಂಸಾರ ಇಲ್ಲವಳಿಗೆ, ಅದರಿಂದ ಅವಳು ಜೀವಕೋಟೆಯಲ್ಲಿ ಸೇರಿಸುವುದಿಲ್ಲ. ಪರಮಾತ್ಮನೂ ಅಲ್ಲ, ಅದನ್ನು ಬಿಟ್ಟಿದ್ದೇವೆ. ಇಲ್ಲಿ ಬಂದದ್ದು ಯಾರು? ಅಧಿಕಾರಿಗಳು. ಅವರಿಗೆಲ್ಲ ಫಲವನ್ನು ಕೊಡ್ತಕ್ಕವನು ಯಾರು? ಫಲ ಕೊಡತಕ್ಕವನು ಉಪಾಸ್ಯನಾದವನು ಯಾರು? ಪರಮಾತ್ಮ. ಉಪಾಸಕರು ಯಾರು? ಜೀವರು. ಅವರು ಬಂಧನಕ್ಕೆ ಒಳಪಟ್ಟವಳಲ್ಲ, ಸಂಸಾರಕ್ಕೆ ಸೇರಿದವಳಲ್ಲ. ಉಪಾಸನೆ ಮಾಡ್ತಾಳೆ ಭಕ್ತಿಯಿಂದ, ಫಲಕ್ಕೋಸ್ಕರ ಅಲ್ಲ. ಇವರೆಲ್ಲ ಮೋಕ್ಷ ಫಲಾದಿಗೋಸ್ಕರ, ಭಗವತ್ ಪ್ರಸಾದಕ್ಕೋಸ್ಕರ. ಅವಳು ಏನಿಲ್ಲ, ಫಲ ಎಲ್ಲ ಪೂರ್ತಿ ಪಡೆದಾಗಿದೆ. ಕೇವಲ ಭಕ್ತಿಯಿಂದ ಉಪಾಸನೆ ಮಾಡ್ತಾಳೆ. ಅಧಿಕಾರಿ ವರ್ಗದಲ್ಲಿ ಅವರು ಸೇರಿಲ್ಲ. ಆದ್ದರಿಂದ ಜೀವವರ್ಗದಲ್ಲಿಯೂ ಸೇರಿಸಿಲ್ಲ, ಪರಮಾತ್ಮನೂ ಅಲ್ಲ. ಅದರಿಂದ ಬಿಟ್ಟಿದೆ ಹೊರತು ಅವಳು ನಿತ್ಯ ಮುಕ್ತಳು ಅಂತ. ನಾಮಾದಯಸ್ತು ಬದ್ಧತ್ವಾತ್ ಮೋಚಕತ್ವಾತ್ ಪರಹ, ನಾಮಾದಿಗಳೆಲ್ಲ ಬದ್ಧರು, ಅವಳು ತಾರತಮ್ಯ ಪ್ರಕಾರ ಹೇಳಿದರು. ಮೋಚಕ ಪರಮಾತ್ಮ,
ಉಭಯೋರಪ್ಯ ಭಾವೇನ ಯಥಾ ಅವ್ಯಕ್ತಂ ನತೂದಿತಂ. ಅವಳು ಬದ್ಧಳು ಅಲ್ಲ, ಮೋಚಗಳು ಅಲ್ಲ. ಅದರಿಂದ ಅವನು ಈ ಎರಡರಲ್ಲಿ ಸೇರಿಲ್ಲ. ಶ್ರುತೋ ಯಥ ಜೀವಪರ ಉಚ್ಯತೆ, ಹೇಗೆ ಜೀವನನ್ನು ಹೇಳ್ತಾರೆ, ಪರಮಾತ್ಮ ಹೇಳ್ತಾರೆ, ಜಡ ಪದಾರ್ಥವನ್ನು ಹೇಳುವುದಿಲ್ಲ. ಅದು ಬದ್ಧವೂ ಅಲ್ಲ, ಮೋಚಕವೂ ಅಲ್ಲ. ಅದರಂತೆ ಲಕ್ಷ್ಮಿಯನ್ನು ಹೇಳಿಲ್ಲ. ಶ್ರುತೋ ಯಥ ಜೀವಪರ ಉಚ್ಯತೆ, ಜಡವನ್ನು ಹೇಳ್ತಾರಾ? ಜಡ ಬಂಧನಕ್ಕೆ ಒಳಪಟ್ಟದ್ದಲ್ಲ. ಲಕ್ಷ್ಮೀದೇವಿ ಬಂಧನಕ್ಕೆ ಒಳಪಟ್ಟವಳಲ್ಲ. ಆದ್ದರಿಂದ ಜಡವಾದ ವಸ್ತುವನ್ನು ಹೇಗೆ ಅದು ಬಂಧನಕ್ಕೆ ಒಳಪಟ್ಟಿಲ್ಲವೋ, ಲಕ್ಷ್ಮೀದೇವಿ ಬಂಧನಕ್ಕೆ ಒಳಪಟ್ಟಿಲ್ಲ. ಅದೇ ಜೀವರ ಗುಂಪಿನಲ್ಲಿ ಸೇರಿಲ್ಲ ಅಂತ. ಹಾಂ, ಅಲ್ಲ, ಜಡಕ್ಕೆ ಹೇಗೆ ಬಂಧನ ಇಲ್ಲವೋ ಹಾಗೆ ಆತಾಗ ಅವಳು ಬಂಧನ ಇಲ್ಲ, ಲಕ್ಷ್ಮಿಗೂ ಬಂಧನ ಇಲ್ಲ. ನಿತ್ಯ ಮುಕ್ತರಾದ ಪ್ರೀತಿ ಸೇರಿಲ್ಲ. ಜಡಕ್ಕೆ ಬಂಧನವೇ ಇಲ್ಲ, ಸೇರಿಸಿಲ್ಲ. ಬದ್ಧರಾದ ಜೀವರು, ಮೋಚಕರಾದ ಪರಮಾತ್ಮ, ಇವರ ಮಾತ್ರ ಹೇಳುವ ದೃಷ್ಟಿಯಿಂದ ಒಂದು ಉದ್ದೇಶ ಇಟ್ಟುಕೊಂಡು ಅವರು ಹೇಳಿದ್ದಾರೆ. ಸ್ವೇಚ್ಛೆಯು ಮೂಲ ಸ್ಥಾನೇ ಸ್ಥಿತ ಅನ್ಯಥ ಅವತಾರಂ ಕರೋತಿ ಈಶ್ವರೇಚ್ಛಾನುಸಾರೇಣ ಇತಿ ವತ್ಸಶ್ರುತಿ. ಅದರಿಂದ ಹಾಗಾದರೆ ಉಪಾಸನೆ ಯಾಕೆ ಮಾಡ್ತಾಳೆ? ಇದರ್ಚಿದಂ ಬ್ರಹ್ಮಭವಾದಿ ಸ್ವರೀ ಶ್ರೇಯಾತಿ ದೇವಿಯ ಮುನಿಪಿಷ್ಟ ಸಾತ್ವತಿ ಎಂಬುದಾಗಿ ಅವಳಿಗೆ ಸಂಸಾರ ಇಲ್ಲ ಅಂತಾದ ಮೇಲೆ ಕೃತ್ಯಗತ್ಯಳು. ಉಪಾಸನೆ ಯಾಕೆ ಮಾಡಬೇಕು? ಉಪಾಸನೆ ಮಾಡುವುದಿಲ್ಲ, ಪ್ರಮಾಣ ಉಂಟು. ಶ್ರೇಯಾತಿ ದೇವಿಯ ಮುನಿಪಿಷ್ಟ, ಲಕ್ಷ್ಮೀದೇವಿ ಕೂಡ ಪರಮಾತ್ಮನು ಪೂಜೆ ಮಾಡ್ತಾ ಇದ್ದಾಳೆ. ಉಳಿದವರೆಲ್ಲ ಸಂಸಾರ ಬಂದರು, ಫಲಕ್ಕೋಸ್ಕರ ಪೂಜೆ ಮಾಡ್ತಾರೆ. ಲಕ್ಷ್ಮಿಗೆ ಸಂಸಾರವೇ ಇಲ್ಲ, ಪೂಜೆ ಹೇಗೆ ಮಾಡ್ತಾಳೆ ಅಂತ ಕೇಳಿದರೆ, ಆದರಾತ್ ಅಲೋಪ, ಅವಳಿಗೆ ಅಬದ್ಧತ್ವೇ ಬಂಧನ ಇಲ್ಲ. ಭಕ್ತಿ ವಿಶೇಷಾತ್ ಉಪಾಸನ ನಿಲೋಪ, ಭಕ್ತಿ ಉಂಟು ಅವಳಿಗೆ ಪರಮಾತ್ಮನಲ್ಲಿ, ಬಂಧನ ಇಲ್ಲ, ನಿತ್ಯ ಮುಕ್ತಳು. ಅದು ಪರಮಾತ್ಮನಲ್ಲಿ ಅಂಥ ವಿಶೇಷವಾದ ಭಕ್ತಿ ಇರುವ ಫಲಿತ ಯಾವ ಫಲದ ಅಪೇಕ್ಷೆ ಇಲ್ಲದೆ ಉಪಾಸನೆ ಮಾಡ್ತಾ ಇದ್ದಾಳೆ. ಯಥಾ ಶ್ರೀ ನಿತ್ಯಮುಕ್ತಾಪಿ ಪ್ರಾಪ್ತಕಾಮಾಪಿ ಸರ್ವದಾ ಉಪಾಸ್ತೆ ನಿತ್ಯಶೋ ವಿಷ್ಣು. ನಮಗೆ ದೃಷ್ಟಾಂತ ಕೊಡ್ತಾರೆ. ಇವಂ ಭಕ್ತೋ ಹರೇರ್ ಭವೇತ್. ಹೇಗೆ ಭಕ್ತನಾಗಿರಬೇಕು? ಲಕ್ಷ್ಮಿಯಂತೆ. ಲಕ್ಷ್ಮಿ ನಿತ್ಯ ಮುಕ್ತಳು, ಎಲ್ಲ ಅಪೇಕ್ಷೆ ಬಂದಿದೆ, ಆದರೂ ಪರಮಾತ್ಮನಲ್ಲಿ ನಿರಂತರ ಭಕ್ತಿಯನ್ನು ಮಾಡ್ತಾಳೆ. ಅದರಿಂದ ನೀನು ಕೂಡ ಪರಮಾತ್ಮನ ಭಕ್ತನಾಗಬೇಕು ಅಂತ ಒಂದು ಕಡೆಯಲ್ಲಿ ಭಕ್ತರಿಗೆ ಉಪದೇಶ ಕೊಡುವಾಗ ಲಕ್ಷ್ಮಿಯ ದೃಷ್ಟಾಂತ ಕೊಟ್ಟಿದ್ದಾಳೆ. ಲಕ್ಷ್ಮಿ ಉಪಾಸನೆ ಮಾಡುವುದು ಫಲಕ್ಕೋಸ್ಕರ ಅಲ್ಲ ಅಂತ ದೊಡ್ಡ ಆದರ್ಶ ಲಕ್ಷ್ಮೀದೇವಿ. ಮೋಚಕರ ಪಟ್ಟಿಯಲ್ಲಾದರೂ ಸೇರಿಸಬಹುದಿತ್ತೇನೋ? ಶ್ರೀಯಂಬಸಾನ ಅಮೃತತ್ವ ಮಾಯನ್ನಂತಿರೋದ್ರಿಂದ ಅದು ಮೋಚಕರು, ಪ್ರಾಣರು ಮೋಚಕರೇ, ಸ್ವತಂತ್ರ ಮೋಚಕ ಅವರು. ಅವಳು ನಿತ್ಯ ಮುಕ್ತಳು. ಯಾಕೆ? ಬ್ರಹ್ಮಾದಿಗಳು ಪಾಪ ಸಾಧನೆ ಮಾಡಿ ಮುಕ್ತರಾಗಿದ್ದಾಳೆ, ಇವಳು ಏನು ಸಾಧನೆ ಇಲ್ಲ, ನಿತ್ಯ ಮುಕ್ತಿ ಹೇಗೆ ಬಂತು ಅಂತ ಒಂದು ಪ್ರಶ್ನೆ. ಅದಕ್ಕೆ ಉಪಸ್ಥಿತಿ ತದ್ವಚನಾತ್, ಪರಮಾತ್ಮನ ಸಂಬಂಧ ಅನಾದಿ ಕಾಲದಿಂದ ಉಂಟು, ಆದರೆ ಬಂಧನಕ್ಕೆ ಅವಕಾಶವೇ ಆಗಲಿಲ್ಲ. ಪರಮಾತ್ಮನ ಜೊತೆಗೆ ಯಾವಾಗಲೂ ಇದ್ದಾಳೆ. ಅನಾದಿ ಕಾಲೇ ಭಗವತ್ ಸಂಬಂಧಿತ್ವಾತ್ ಯುಜ್ಯತೆ ಚ ನಿತ್ಯ ಮುಕ್ತತ್ವ ತಸ್ಯಾಹ ದ್ವಾವೇತೌ ಅನಾದಿನಿತ್ಯೌ ಅನಾದಿಯುಕ್ತೌ, ಯಾವಾಗ ಜೊತೆಗಿದ್ದವರು ನಿತ್ಯ ಮುಕ್ತೌ ಅನಾದಿಕೃತೌ ನಿತ್ಯಕೃತೌ, ಅನಾದಿಯಿಂದ ಕಾರ್ಯ ಮಾಡ್ತಾರೆ. ನಿತ್ಯಕೃತಿ ಯೋ ಯಂ ಪರಮಃ ಯಾತ ಪ್ರಕೃತಿ ರಮತೆ ಯಸ್ಯಾಂ ಪರಮಃ. ಲಕ್ಷ್ಮೀ ದೇವಿಯಲ್ಲಿ ಪರಮಾತ್ಮನಿಗೆ ರಮಣ, ರಮತೆ ಯಸ್ಮಿನ್ ಪ್ರಕೃತಿ, ಪರಮಾತ್ಮನಲ್ಲಿ ಪ್ರಕೃತಿಗೆ ರಮಣ. ಆದರೆ ಪರಮಾತ್ಮನಿಗೆ ಸ್ವಸ್ಮಿನ್ ರಮತಿ, ಲಕ್ಷ್ಮಿ ಅಪೇಕ್ಷೆ ಇಲ್ಲ, ಸ್ವರಮಣ. ನ ಸ್ವಸ್ಮಿನ್ ಪ್ರಕೃತಿ, ಸ್ವತಿಗೆ ಆಗಿಲ್ಲ, ಪರಮಾತ್ಮನಿಂದಲೇ ರಮಣ. ಪರಮಾತ್ಮನಿಗೆ ಲಕ್ಷ್ಮಿಯಿಂದಲೂ ರಮಣ, ಲಕ್ಷ್ಮಿ ಅಪೇಕ್ಷೆ ಇಲ್ಲದೆಯೂ ರಮಣ ಎಂಬುದಾಗಿ ಇದೆಲ್ಲ ವಾಕ್ಯ ಉಂಟು. ಆದ್ದರಿಂದ ಪರಮಾತ್ಮನ ಸಂಬಂಧ ಅನಾದಿಕಾಲ ಸಂಬಂಧ ಇದ್ದ ಪರಿತವಳು ನಿತ್ಯ ಮುಕ್ತಳು. ಆದರೂ ಪರಭಕ್ತಿಯಿಂದ ಪರಮಾತ್ಮನ ಆರಾಧನೆ ನಿರಂತರ ಮಾಡ್ತಾಳೆ. ಆ ಲಕ್ಷ್ಮಿಯಂತೆ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಲಕ್ಷ್ಮೀದೇವಿ ಮತ್ತು ಭಗವಂತ ಎಲ್ಲ ಅಧಿಕಾರಿಗಳು ಎಲ್ಲರನ್ನು ಕೂಡ ಇವತ್ತಿನ ಅಧಿಕಾರಿಗಳಲ್ಲಿ ಅಧಿಕಾರಿಗಳ ನಿರೂಪಣೆ, ಪರಮಾತ್ಮ ನಿರೂಪಣೆ, ಲಕ್ಷ್ಮೀ ನಿರೂಪಣೆ ಎಲ್ಲ ಮಾಡಿದ್ದಾರೆ. ಮುಗಿತು. ಇದು ಕಾಮಾಧಿಕರಣಂ.